ಇನ್ನು ಹಿಜಾಬ್ ಧರಿಸಿದಂತಹ ಗ್ರಾಹಕರಿಗೆ ಜ್ಯುವೆಲರಿ ಶಾಪ್ಗಳಲ್ಲಿ ಎಂಟ್ರಿಯನ್ನು ನೀಡ್ತಾ ಇಲ್ಲ. ಕಾರಣ ಬಿಹಾರದಲ್ಲಿ ಕಿಡಿ ಹೊತ್ತಿಸಿದಂಥ ಚಿನ್ನದಂಗಡಿ ಮಾಲೀಕರ ಈ ನಿರ್ಧಾರ ಇವತ್ತು ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇದೆ. ಇತ್ತೀಚೆಗೆ ಕೆಲವು ಕಳ್ಳರು ಹಿಜಾಬ್ಗಳನ್ನು ಹಾಕೊಂಡು ಹೋಗಿ ಚಿನ್ನ ಕದ್ಕೊಂಡು ಅದರ ನಡುವಿನಲ್ಲಿ ಇಟ್ಕೊಂಡು ಬಂದರು. ಸೊ ಇದೇ ಕಾರಣಕ್ಕಾಗಿ ಬಿಹಾರದ ಚಿನ್ನದಂಗಡಿಯ ಮಾಲೀಕರೆಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ಯಾರಾದರೂ ಹಿಜಾಬ್ ಧರಿಸ್ಕೊಂಡು ಬಂದರೆ ಅವ್ರಿಗೆ ನಾವು ಚಿನ್ನದಂಗಡಿ ಒಳಗಡೆ ಸೇರಿಸಲ್ಲ ಅಂತ ಹೇಳಿ. ಹಿಜಾಬ್ ಮತ್ತು ನಿಖಾಬ್ ಧರಿಸಿ ಬಂದರೆ ಇನ್ನು ಮುಂದೆ ಚಿನ್ನವನ್ನು ನೀಡಲ್ವಂತೆ. ಬಿಹಾರ್ನಲ್ಲಿ ಹೊಸ ರಾಜಕೀಯ ವಿವಾದಕ್ಕೆ ನಾಂದಿ ಹಾಡಿದೆ ಈ ಒಂದು ಹೊಸ ನಿರ್ಧಾರ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕಸಿವಿಕೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರಂತೆ. ನಿತಿನ್ ಸರ್ಕಾರ ಮಧ್ಯ ಪ್ರವೇಶಿಸುವಂತೆ ವಿಪಕ್ಷಗಳು ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಬಿಹಾರದಲ್ಲಿ ಮುಸುಕು ಧರಿಸಿ ಚಿನ್ನದಂಗಡಿಗಳನ್ನ ಲೂಟಿ ಮಾಡಲಾಗ್ತಾ ಇತ್ತು. ಆಬ್ವಿಯಸ್ಲಿ ಭದ್ರತೆಯ ದೃಷ್ಟಿಯಿಂದ ಅವರು ಇದನ್ನ ಮಾಡ್ತಾರೆ ಕೆಲವು ಕಡೆಯಲ್ಲಿ. ಆದರೆ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಒಂದಿರುತ್ತಲ್ಲ, ಆ ಧಾರ್ಮಿಕ ಚೌಕಟ್ಟಿನಡಿಯಲ್ಲಿ ಪಾಪ ಈ ಚಿನ್ನನ ಖರೀದಿ ಮಾಡೋರು ಯಾರು ಅಂತ ಕೇಳಿದ್ರೆ ಹೆಂಗಸರೇ ಹೆಚ್ಚಾಗಿ ಮಾಡೋದು. ಈಗ ಇಸ್ಲಾಂನಲ್ಲಿ ಬಹುತೇಕ ಕಡೆಗಳಲ್ಲಿ ಈ ಬುರ್ಕಾ ಅಥವಾ ಹಿಜಾಬ್ ಏನಿದೆ ಅದು ಧರಿಸಲೇಬೇಕಾಗುತ್ತೆ ಅವರು. ಸೊ ಅವರು ಖರೀದಿಗೆ ನಾವು ಬಿಡಲ್ಲ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಕಾರಣ ಏನು ಗೊತ್ತಾ? ಕಾರಣ ಅಲ್ಲಿನ ಸರ್ಕಾರನೇ. ಯಾಕಂತ ಹೇಳಿದ್ರೆ ಇವರು ಕಳ್ಳರನ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಲ್ಲ, ಅವ್ರನ್ನ ಹಿಡಿದು ಜೈಲಿಗೆ ಹಾಕಲಿಲ್ಲ. ಈ ಕಳ್ಳರೆಲ್ಲ ಏನು ಮಾಡಿದ್ರು, ಹಿಜಾಬ್ ಧರಿಸ್ಕೊಂಡು ಬಂದು ದರೋಡೆ ಮಾಡ್ಕೊಂಡು ಹೋದ್ರು. ಯಾವ CC ಕ್ಯಾಮ್ರಾ ಚೆಕ್ ಮಾಡಲಿ, ಏನು ಚೆಕ್ ಮಾಡಲಿ, ಅವ್ರ ಮುಖನೇ ಕಾಣಿಸಲ್ಲ, ಅವ್ರ ಬಾಡಿ ಯಾವ ಪಾರ್ಟೇ ಕಾಣಿಸಲ್ಲ. ಅವ್ರನ್ನ ಹಿಡಿಯೋದು ಹೆಂಗೆ? ಅವ್ರನ್ನ ಹಿಡಿಯೋಕ್ಕೂ ಆಗಲ್ಲ. ಸೊ ಹಾಗಾಗಿ ಈ ಚಿನ್ನದ ಮಾಲೀಕರೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಇನ್ನು ಮುಂದೆ ಹಿಜಾಬ್ ಹಾಕೊಂಡು ಬಂದರೆ ಅಥವಾ ಬುರ್ಕಾ ಧರಿಸ್ಕೊಂಡು ಬಂದರೆ ನಾವು ಅವರಿಗೆ ಚಿನ್ನವನ್ನು ಮಾರಾಟ ಮಾಡಲ್ಲ, ಅಂಗಡಿ ಒಳಗೂ ನಾವು ಸೇರಿಸಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಇದೆಲ್ಲೋ ಒಂದು ಕಡೆ ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿಬಿಟ್ಟಿದೆ. ಚರ್ಚೆ ಬಹಳ ವಿವಿಧ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ನಿತೀಶ್ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂತ ಹೇಳಲಾಗ್ತಾ ಇದೆ ಅಂತೆ. ಅವರು ಮಧ್ಯ ಪ್ರವೇಶಿಸಿದ್ರು ಕೂಡ ಈ ಪ್ರೈವೇಟ್ ಆರ್ಗನೈಸೇಷನ್ ಅಥವಾ ಪ್ರೈವೇಟ್ ಕಂಪನಿಗಳೇನಿವೆ ಅವುಗಳ ತೀರ್ಮಾನವನ್ನು ಅವರೇ ಮಾಡಬೇಕಾಗುತ್ತೆ. ಅಷ್ಟು ಸುಲಭದಲ್ಲಿ ಇದು ತೀರ್ಮಾನ ಆಗುವಾಗಂತೂ ಕಾಣಿಸ್ತಾ ಇಲ್ಲ. ಬಟ್ ವಾಟ್ಸೋ ಎವರ್ ಒಂದು ಕಡೆಯಲ್ಲಿ ಆ ಭಾಗದ ಮುಸ್ಲಿಂ ಮಹಿಳೆಯರಿಗೆ ಚಿನ್ನದ ವ್ಯಾಪಾರ ಮಾಡೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ವೇಲ್, ಹಿಜಾಬ್, ನಿಖಾಬ್ ಯಾವುದು ಧರಿಸಿದ್ರೂ ಕೂಡ ಒಳಗಡೆ ಬಿಡಲ್ಲ. ಉತ್ತರ ಪ್ರದೇಶದ ಝಾನ್ಸಿಯಲ್ಲೂ ಕೂಡ ಇಂಥದ್ದೇ ನಿರ್ಧಾರವನ್ನು ಮಾಡಲಾಗಿದೆ. ಹಿಜಾಬ್ ಧರಿಸಿದ ಗ್ರಾಹಕರಿಗೆ ಜ್ಯುವೆಲರ್ಸ್ ಶಾಪ್ಗೆ ಎಂಟ್ರಿ ಇಲ್ವಂತೆ. ಬಿಹಾರದಲ್ಲಿ ಕಿಡಿ ಹೊತ್ತಿಸಿದಂಥ ಚಿನ್ನದಂಗಡಿ ಮಾಲೀಕರ ನಿರ್ಧಾರ ಇದೀಗ UPಗೂ ಕೂಡ ಲಗ್ಗೆ ಇಟ್ಟಿದೆ. ಚಿನ್ನದಂಗಡಿಗಳ ಹಿಜಾಬ್ ಧರಿಸಿದಂಥ ಗ್ರಾಹಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಂಟ್ರಿಯನ್ನು ಅಲ್ಲಿ ನೀಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಕೆಲವು ಘಟನೆಗಳು, ಹಿಜಾಬ್ ಧರಿಸ್ಕೊಂಡು ಹೋಗಿ ದರೋಡೆ ಮಾಡಿದ್ದಾಗಿರ್ಬೋದು ಅಥವಾ ಚಿನ್ನವನ್ನು ಕತ್ಕೊಂಡು ಬಂದಿದ್ದಾಗಿರ್ಬೋದು, ಇದೆಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಸೆರೆ ಆಯಿತು. ಆದರೆ ಏನೂ ಮಾಡೋಕ್ಕಾಗಿಲ್ಲ. ಕಾರಣ ಅವ್ರ ಮುಖ ಆಗಲಿ ಅವ್ರ ಬಾಡಿಯ ಯಾವ ಪಾಠಗಳು ಕೂಡ ಕಾಣಿಸ್ತಾ ಇರಲಿಲ್ಲ. ಸೊ ಇದೇ ಕಾರಣದಿಂದಾಗಿ ಅವರು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ಯಾರೇ ಹಿಜಾಬ್, ನಿಖಾಬ್ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಖ ಪರದೆಯನ್ನು ಧರಿಸ್ಕೊಂಡು ಬಂದರೆ ನಾವು ಅವರಿಗೆ ಎಂಟ್ರಿನೇ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಇವಿಷ್ಟೇ ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.